ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಚೆನ್ನಾಗಿರ್ತೀರ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನನ್ನ ಮೈದು ಮದುವೆ ನಡೀತಾ ಇದೆ. ಸೊ ನಾನು ಅತ್ತೆ ಮನೆಗೆ ಬಂದೆ. ನಾನು ಬರೋಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮಾಡಿದರು. ಸೊ ಕಲಶ ಶಾಸ್ತ್ರ ಪೂಜೆ ಎಲ್ಲ ಮಾಡಿದ್ದಾರೆ. ಹುಡುಗಿದು ಬಟ್ಟೆ ಮತ್ತು ಗೋಲ್ಡೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ. ನಾನು ಬರೋಷ್ಟೊತ್ತಿಗೆ ಹಾಗೆ ಅಡುಗೆ ಮಾಡಿಟ್ಟಿದ್ರು. ನೋಡಿ ನಮ್ಮ ಚಿಲ್ಟರಿ ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ಅವಳ ಹೆಸರು ನಿಧಿ ಅಂತ. ನಿಧಿ ಎಷ್ಟು ಕ್ಯೂಟಾಗಿದ್ದಾಳೆ ನೋಡಿ. ಇವಳು ಒಂದು ಸೈಡಲ್ಲಿ ಕೂತ್ಕೊಂಡು ಆರಾಮಾಗಿ ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಪಾಪ ಅವಳನ್ನ ಯಾರು ಗಮನಿಸ್ಕೊತಾನೇ ಇಲ್ಲ. ಸೊ ನಾವಿವಾಗೆಲ್ಲ ಪಾತ್ರೆ ತೆಗ್ದು ಆಚೆಗೆ ಹಾಕ್ಕೊತಾ ಇದ್ದೀವಿ. ಸೊ ವಾಶ್ ಮಾಡೋಣ ಅಂತೇಳಿ. ಮದುವೆ ಮನೆಯೆಲ್ಲ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿನೇ ಇದೆ. ಬಟ್ ನಾನು ಬಂದಿದ್ದೆ ಲೇಟು. ಪಾಪ ನಮ್ಮ ಅತ್ತೆ ಮತ್ತು ನಮ್ಮ ಮೈದವರ ವೈಫು ಎಲ್ಲರೂ ಕೆಲಸ ಮಾಡಿದರು ಆಲ್ರೆಡಿ. ಸೊ ಸಾಂಬಾರು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾಯಿದ್ದೀವಿ. ಇಲ್ಲಿ ಸಾಂಬಾರು ಖಾರ ಹೋಗ್ಬಿಟ್ಟಿದೆ ಅಂತ ಆಲ್ಟ್ರೇಷನ್ ಮಾಡ್ತಾಯಿದ್ದೀವಿ. ತರಕಾರಿ ಸಾಂಬಾರು ಕಾಳೆಲ್ಲ ಹಾಕಿ ಸಾಂಬಾರು ಮಾಡಿದ್ದಾರೆ. ಆ ಸಾಂಬಾರನ್ನ ನಾನಿಲ್ಲಿ ಆಲ್ಟ್ರೇಷನ್ ಮಾಡ್ತಾಯಿದ್ದೀನಿ ನೋಡಿ. ಅಡುಗೆ ಎಲ್ಲ ಮಾಡಿದ್ದಾರೆ. ಸಾರಿ ಗೈಸ್, ಕಬಾಬಲ್ಲ, ಅದು ಪಕೋಡ ಮಾಡ್ತಾಯಿದ್ದಾರೆ. ಸೊ ಎಲ್ಲರೂ ಊಟಕ್ಕೆ ಬಂದಿದ್ದಾರೆ. ಕರೆದಿದ್ದು ಊರಲ್ಲಿರೋನೆಲ್ಲ. ಸೊ ಊಟ ಮಾಡ್ತಾಯಿದ್ದಾರೆ. ವೆಜ್ಜು ಅನ್ನ ಸಾರು, ಮುದ್ದೆ, ಪಾಯಸ, ಪಕೋಡ ಮತ್ತು ಒಂದು ಪಲ್ಯ ಮಾಡಿದ್ವಿ, ಹಪ್ಪಳ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಫುಲ್ ಎಲ್ಲರೂ ಖುಷಿಯಾಗಿದ್ದಾರೆ. ಸೊ ನೈಟು ಮೆಹಂದಿ ಶಾಸ್ತ್ರ ಮಾಡ್ತಾಯಿದ್ದೀವಿ. ಮೆಹಂದಿ ಹಾಕ್ಕೊತಾ ಇದ್ದಾರೆ ಎಲ್ಲರೂ. ಮಕ್ಕಳೆಲ್ಲ ಖುಷಿಯಿಂದ ಮೆಹಂದಿ ಹಾಕಿಸ್ಕೊತಾ ಇದ್ದಾರೆ ನೋಡಿ. ಎಲ್ಲ ಖುಷಿಯಿಂದ ಮಕ್ಕಳುಗಳು ನೆಂಟರುಗಳೆಲ್ಲ ಫುಲ್ ಖುಷಿಯಿಂದ ಮೆಹಂದಿ ಹಾಕಿಸ್ಕೊತಿದ್ದಾರೆ. ಮೆಹಂದಿ ಹಾಕೋರು ಅಷ್ಟೇ ತುಂಬ ಚೆನ್ನಾಗಿ ಮೆಹಂದಿ ಹಾಕಿದ್ದಾರೆ. ಬರೀ ಕಮ್ಮಿ ಪ್ರೈಸ್ ಇದೆ, ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಿ. ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ಅದು ಹೇಗೆ ಬಂತು ಅಂತ. ಬರೀ ಅಫೋರ್ಡಬಲ್ ಪ್ರೈಸ್ ಇದೆ. ಸಕ್ಕದಾಗಿ ಹಾಕಿದ್ದಾರೆ ಮೆಹಂದಿ ಮಾತ್ರ ನೋಡಿ. ತುಂಬ ಚೆನ್ನಾಗಿ ಹಾಕಿದ್ದಾರೆ. ನಿಮಗೆ ಕೊನೆಗೆ ಅದು ಹೇಗೆ ಬಂತು ಅಂತ ಒಂದು ವಿಡಿಯೋ ಮಾಡಾಕ್ತೀನಿ. ಮೆಹಂದಿ ಎಲ್ಲ ನಿಧಾನಕ್ಕೆ ಹಾಕ್ತಿದ್ದಾರೆ. ನೈಟ್ 2 ಗಂಟೆ ಆಯಿತು ಗಾಯ್ಸ್. ನಾನಂತೂ ಇನ್ನೂ ಮೆಹಂದಿನೇ ಹಾಕಿಸ್ಕೊಂಡಿಲ್ಲ. ನಿದ್ದೆ ಬರೀ ಹೆವಿ ಬರ್ತಾಯಿದೆ. ಸೊ ನಾನು ಮಾರ್ನಿಂಗ್ ಹಾಕಿಸ್ಕೊತೀನಿ. ಇವಾಗ ಎಲ್ಲರೂ ಹಾಕಿಸ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾಯಿದ್ದಾರೆ ನೋಡಿ. ಇಲ್ಲಿ ಚಿಲ್ಟಾರಿ ಪಲ್ಟಾರಿಗಳೆಲ್ಲ ಕಿತ್ತಾಡಿಕೊಂಡು ಏನೇನೋ ಮಾಡ್ತಾಯಿದ್ದಾರೆ. ನಮ್ಮ ಟಾಮಿನ ಪಾಪ ಗಮನಿಸ್ಕೊಳ್ಳೋರು ಯಾರೂ ಇಲ್ಲವೇ ಇಲ್ಲ. ನಮ್ಮ ಟಾಮಿ ನೋಡಿ ಒಬ್ಬನೇ ಇದ್ದಾನೆ ಆಚೆಗಡೆ. ಗುಡ್ ನೈಟ್, ಬಾಯ್.